ಇನ್ನು ಬೆಂಗಳೂರಿನಲ್ಲಿ ಮನೆ ಕೆಲಸದವರೇ ಮಹಾ ದರೋಡೆ ಮಾಡಿರುವಂತಹ ಪ್ರಕರಣ ವರದಿಯಾಗ್ತಾ ಇದೆ. ಬೆಂಗಳೂರಿನ ಬಿಲ್ಡರ್ ಒಬ್ಬರ ಮನೆಯಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿಗೆ ಆ ಮನೆಯಲ್ಲಿ ಕೆಲಸ ಮಾಡ್ತಿದ್ದವರೇ ಕನ್ನ ಹಾಕಿದ್ದಾರೆ. ಉಂಡ ಮನೆಗೆ ದ್ರೋಹ ಬಗೆಯುವಂತ ಕೆಲಸ, ಚಿನ್ನ ವಜ್ರ ಸೇರಿ ಸುಮಾರು 18 ಕೋಟಿಯಷ್ಟು ಕಳ್ತನ ಆಗಿರುವಂತಹ ಮಾಹಿತಿ ಲಭ್ಯ ಆಗ್ತಾ ಇದ್ದು, ನೇಪಾಳ ಮೂಲದ ದಂಪತಿ ದಿನೇಶ್ ಮತ್ತು ಕಮಲ ಕಳ್ಳತನ ಮಾಡಿರುವಂತಹ ಆರೋಪ. 11.5 ಕೆಜಿ ಚಿನ್ನ, ವಜ್ರಾಭರಣ ಹಾಗೆ 5 ಕೆಜಿ ಬೆಳ್ಳಿ ವಸ್ತುಗಳನ್ನು ಇವರು ಕದ್ದಿದ್ದಾರೆ ಅಂತ ಹೇಳಲಾಗ್ತಾ ಇದ್ದು, ಇದೆಲ್ಲವನ್ನ ಕದ್ದು ದಿನೇಶ್ ಮತ್ತು ಕಮಲಾ ಎಸ್ಕೇಪ್ ಆಗಿದ್ದಾರಂತೆ. ಜನವರಿ 25ನೇ ತಾರೀಕು ಕಾರ್ಯಕ್ರಮ ನಿಮಿತ್ತ ಬಿಲ್ಡರ್ ಮನೆಯವರೆಲ್ಲ ಹೊರಗೆ ಹೋಗಿದ್ರು. ಮನೆ ಮಂದಿ ಹೊರಗೆ ಹೋದಂತ ಸಂದರ್ಭ ಮನೆ ಕೆಲಸದಲ್ಲಿದ್ದಂತಹ ಈ ದಂಪತಿ ಕಳ್ತನ ಮಾಡಿದ್ದಾರೆ ಅಂತ ಮಾರತ್ಹಳ್ಳಿ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ದಾಖಲು ಮಾಡಲಾಗಿದೆ. ಆರೋಪಿಗಳನ್ನು ಪತ್ತೆ ಹಚ್ಚೋದಕ್ಕೆ ಪೊಲೀಸರು ಕೂಡ ವಿಶೇಷ ತಂಡವೊಂದನ್ನು ರಚನೆ ಮಾಡಿರುವಂತಹ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಮನೆ ಕೆಲಸದವರನ್ನ ನಂಬಿ ಮನೆ ಬಿಟ್ಟು ಹೋದಂತ ಪರಿಣಾಮ ನಮಗಿಂತ ಪರಿಸ್ಥಿತಿ ಬಂದಿದೆ ಅಂತ ಇದೀಗ ಬಿಲ್ಡರ್ ಕುಟುಂಬಸ್ಥರು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೇಪಾಳ ಮೂಲದ ಮನೆ ಕೆಲಸದವರು 11.5 ಕೆಜಿ ಚಿನ್ನ, ವಜ್ರಾಭರಣ ಹಾಗೆ 5 ಕೆಜಿ ಬೆಳ್ಳಿ ಕದ್ದಿದ್ದಾರೆ ಅಂತ ಹೇಳಿ ಸ್ಟೇಷನ್ನಲ್ಲಿ ಕೇಸ್ ದಾಖಲು ಮಾಡಲಾಗಿದೆ. ಆರೋಪಿಗಳ ಭಾವಚಿತ್ರವನ್ನು ನಾವು ಗಮನಿಸ್ತಾ ಇದ್ದೀವಿ. ಇವರ ಹಿನ್ನೆಲೆ, ಮೂಲ ಎಲ್ಲವನ್ನ ತಿಳ್ಕೊಂಡು ಕೆಲಸವನ್ನು ಕೊಟ್ಟಿದ್ರೂ ಕೂಡ ಇಂಥದ್ದೊಂದು ಘಟನೆ ಸಂಭವಿಸ್ಬಿಡ್ತಾ? ನಂಬಿಕೆಯನ್ನ ಬಂಡವಾಳ ಮಾಡಿಕೊಂಡು ಮನೆ ಮಾಲೀಕರ ತಲೆ ಮೇಲೆ ಚಪ್ಪಡಿ ಕಲ್ಲು ಎಳೆಯುವಂಥ ಕೆಲಸವನ್ನು ಇವ್ರು ಮಾಡಿದ್ರ ಅನ್ನೋದು ಸದ್ಯ ಪೊಲೀಸರ ತನಿಖೆಯಿಂದ ಹೊರಗೆ ಬರಬೇಕಾಗಿದೆ. ನೇಪಾಳ ಮೂಲದವ್ರು ಇವರು ಅಂತ ಗೊತ್ತಾಗ್ತಾ ಇದೆ. ಕದ್ದ ಮಾಲಿನ ಸಮೇತ ಇವರು ಎಸ್ಕೇಪ್ ಆಗಿದ್ದಾರಂತೆ. ಸೊ ಪೊಲೀಸರು ಇವರನ್ನ ಮಾಲ್ ಸಮೇತ ಸೆರೆ ಹಿಡಿಬೇಕಾದಂತಹ ಒಂದು ದೊಡ್ಡ ಜವಾಬ್ದಾರಿ. ಮಾರತ್ಹಳ್ಳಿ ಪೊಲೀಸ್ ಸ್ಟೇಷನ್ನಲ್ಲಿ ಈಗಾಗಲೇ ಕೇಸ್ ದಾಖಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ವೆಂಕಟೇಶ್, ಜನವರಿ 25ನೇ ತಾರೀಕು ನಡೆದಂತಹ ಈ ಕಳ್ಳತನ ಪ್ರಕರಣ ಮನೆ ಕೆಲಸದವರೇ ಮಾಡಿದ್ದಾರೆ ಅಂತ ಇನಿಷಿಯಲಿ ಮನೆ ಮಾಲೀಕರಿಗೆ ಹೆಂಗ್ ಗೊತ್ತಾಯ್ತು? ಅಂಡ್ ಮನೆಯಲ್ಲಿದ್ದಂತಹ ಸಿಸಿ ಕ್ಯಾಮೆರಾ ವಿಜುವಲ್ಸ್ ಏನಾರು ಲಭ್ಯ ಆಗ್ತಾ ಇದೆಯಾ? ಪೊಲೀಸರ ತನಿಖೆ ಹೆಂಗ್ ಸಾಗ್ತಾ ಇದೆ? ಮಾರತಳ್ಳಿ ಪೊಲೀಸರ ಬೆಂಗಳೂರಿನಲ್ಲಿರುವಂತಹ ಒಂದು ಉದ್ಯೋಗವರ ಮನೆಗೆ ಅದೇ ಮನೆಯಲ್ಲಿ ಕೆಲಸ ಮಾಡ್ತಿದ್ದಂತಹ ನೇಪಾಳ ಮೂಲದ ದಂಪತಿಯವರು ಸುಮಾರು 11 ಕೋಟಿಗೂ ಅಧಿಕವಾದಂತಹ ಚಿನ್ನ, ಬೆಳ್ಳಿ, ವಜ್ರ ಹಾಗೂ ನಗದು ಸೇರಿದಂತೆ ಎಲ್ಲವನ್ನು ಕೂಡ ಕಳ್ಳತನ ಮಾಡಿಕೊಂಡು ಎಸ್ಕೇಪ್ ಆಗಿರುವಂತಹದ್ದು. ಇದೇ ಒಂದು ಮನೆಯಲ್ಲಿ ಒಂದು ಬೇಸ್ಮೆಂಟ್ ನಲ್ಲಿ ಮನೆಯ ಜವಾಬ್ದಾರಿಗಳನ್ನೆಲ್ಲ ಕೂಡ ನೋಡ್ಕೊಂಡಿರ್ತಾರೆ. ಅಂದ್ರೆ ಕೆಳಗಡೆ ಹೌಸ್ ಕೀಪಿಂಗ್ ಕೆಲಸವನ್ನ ಮಾಡ್ತಾ ಇರ್ತಾರೆ. ಅದೇ ಮನೆಯಲ್ಲಿ ಕೂಡ ಅಡಿಗೆ ಕೆಲಸ ಮಾಡುವಂತವರು ಕೂಡ ಇರ್ತಾರೆ. ಆದ್ರೆ ಇವರು ಒಂದು ಅವರ ಒಂದು ಫ್ಯಾಮಿಲಿಯ ಒಂದು ಪ್ರೋಗ್ರಾಮ್ ಏನಿತ್ತು, ಅದಕ್ಕೋಸ್ಕರ ಅಂತ ಹೇಳಿ ಅವರು ಹೊರಗಡೆ ಹೋಗಿರ್ತಾರೆ. ಎಕ್ಸ್ಕ್ರಾಸ್ ಹತ್ರ, ಹೊಸಕೋಟೆ ಹತ್ರ ಹೋಗಿರ್ತಾರೆ. ಹೋದಂತಹ ವೇಳೆಯಲ್ಲಿ ಇವರು ಮನೆಯಲ್ಲಿ ಕೆಲಸ ಮಾಡ್ತಿದ್ದಂತವ್ರು ಕೂಡ ಕಾಣೆಯಾಗಿರ್ತಾರೆ. ಅಂದ್ರೆ ಕಾಣೋದಿಲ್ಲ. ಆಗ ಸಹಜವಾಗಿ ಕೂಡ ಈ ದಂಪತಿ ಕಾಣ್ತಾ ಇಲ್ಲ ಅಂತ ಹೇಳಿ ಅವರ ಮನೆಯವರು ಫೋನ್ ಮಾಡ್ತಾರೆ. ಮನೆ ಒಳಗಡೆ ಹೋಗಿ ನೋಡಿ ಅಂತ ಹೇಳಿದಾಗ ಮನೆಯ ಒಳಗಡೆ ಇದ್ದಂತಹ ಒಂದು ಏನಿರುತ್ತೆ ಎಲ್ಲವೂ ಕೂಡ ಒಂದು ರಾಡ್ನಿಂದ ಬ್ರೇಕ್ ಮಾಡಿರ್ತಾರೆ. ಕೆಲವು ವಸ್ತುಗಳು ಚಲಾಪಿಲಿ ಆಗಿರುತ್ತೆ. ಗಾಬರಿಯಾಗಿ ಅವರು ವಿಚಾರವನ್ನು ತಿಳಿಸ್ತಾರೆ. ಬಂದು ನೋಡುವಂತಹ ಸಂದರ್ಭದಲ್ಲಿ ಇವರು ಕಳ್ಳತನವನ್ನು ಮಾಡಿರುವಂತದ್ದು ಕೂಡ ಗೊತ್ತಾಗುತ್ತೆ. ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಮಾರತಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೂಡ ಒಂದು ಪ್ರಕರಣ ದಾಖಲಾಗಿದೆ. ಸುಮಾರು 11 ಕೋಟಿಗೂ ಅಧಿಕವಾದಂತಹ ಚಿನ್ನ, ಬೆಳ್ಳಿ, ನಗದು ಸೇರಿದಂತೆ ವಜ್ರಾಭರಣಗಳನ್ನೆಲ್ಲ ಕೂಡ ಕಳ್ಳತನ ಮಾಡ್ಕೊಂಡು ಹೋಗಿರುವಂತದ್ದು. ಸಾಕಷ್ಟು ಬಾರಿ ಕೂಡ ಪೊಲೀಸರು ಈ ರೀತಿಯಾದಂತಹ ಒಂದು ಪ್ರಕರಣಗಳು ಆಗೋದಕ್ಕೂ ಮುಂಚೆ ಎಚ್ಚರಿಕೆಯನ್ನ ಕೊಡ್ತಾರೆ. ಅಂದ್ರೆ ಗುರುತು ಪರಿಚಯ ಇರುವಂತಹವರನ್ನ ಮನೆ ಕೆಲಸದವರಿಗೆ ಮತ್ತೆ ಮನೆಯನ್ನ ನೋಡ್ಕೊಳ್ಳೋದಕ್ಕೆ ನೇಮಿಸಿಕೊಳ್ಳಿ ಅಂತ ಹೇಳಿ. ಬೆಂಗಳೂರಿನಲ್ಲಿ ಆಗ್ತಾ ಇರುವಂತಹ ಬಹುತೇಕ ಇಂತಹ ದೊಡ್ಡ ಮಟ್ಟದ ಕಳ್ಳತನ ಪ್ರಕರಣಗಳಲ್ಲಿ ನೇಪಾಳ ಮೂಲದ ಜನರೇ ಹೆಚ್ಚಾಗಿ ಭಾಗಿಯಾಗ್ತಾ ಇರುವಂತದ್ದು ಆತಂಕ. ಆದ್ರೂ ಕೂಡ ಅವರನ್ನೇ ಕೆಲಸಕ್ಕೆ ಯಾಕೆ ಸೇರಿಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಸಹಜವಾಗಿ ಕಾಣುವಂತಹ ಪ್ರಶ್ನೆ ಆಗಿರುವಂತಹ ಪ್ರಶ್ನೆ. ಫೈನ್ ವೆಂಕಟೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.